ಡಾಕ್ಟ್ರೆ ನಮಸ್ಕಾರ. ಡಾಕ್ಟ್ರೆ ನಮಸ್ಕಾರ. ಇಲ್ಲಿ ರಾಮಮೂರ್ತಿ ಅನ್ನೋ ಪೇಷಂಟ್ ಎಲ್ಲಿದ್ದಾರೆ ಡಾಕ್ಟ್ರೆ? ನೀವು ಯಾರು? ನಾನು ಅವ್ರ ಮಗ ಸುರೇಶ, ಇವರು ನಮ್ಮ ಅಮ್ಮ. ನಮಸ್ಕಾರ. ಡಾಕ್ಟ್ರೆ ನಮ್ಮ ಮನೆಯವ್ರಿಗೆ ಏನಾಗಿದೆ ಅಂತ ಹೇಳಿ. ಏನು ಭಯ ಪಡುವಂಥದ್ದು ಏನಾಗಿಲ್ಲ, ಮತ್ತೆ ತಲೆಗೆ ಸ್ವಲ್ಪ ಪೆಟ್ಟ ಆಗಿದೆ, ಎಲ್ಲ ಸರಿ ಹೋಗುತ್ತೆ. ನೀವು ಕೂತ್ಕೊಳ್ಳಿ. ಸುರೇಶ್ ನೀವು ಬನ್ನಿ ಒಂದು ನಿಮಿಷ. ಕೂತ್ಕೊಮ್ಮ ಬನ್ನಿ. ಸುರೇಶ್ ನೋಡಿ, ನಿಮ್ಮ ತಂದೆಗೆ ತಲೆಗೆ ಭಾರವಾಗಿ ಪೆಟ್ಟ ಆಗಿದೆ, ರಕ್ತಸ್ರಾವ ಜಾಸ್ತಿ ಆಗಿರೋದ್ರಿಂದ ನರ್ವ್ಸ್ಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಇಮಿಡಿಯೇಟ್ಲಿ ಆಪರೇಷನ್ ಮಾಡಬೇಕು. ಓ ನೆಗೆಟಿವ್ ಬ್ಲಡ್ನ ಆದಷ್ಟು ಬೇಗ ಅರೇಂಜ್ಮೆಂಟ್ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಸರಿ ಡಾಕ್ಟ್ರ್ ಏನಂದ್ರು? ಅಮ್ಮ ನೀನು ಟೆನ್ಷನ್ ಮಾಡ್ಕೊಂಬಿಡಮ್ಮ, ಆರಾಮಾಗಿರು. ಅಪ್ಪನಿಗೆ ಏನೂ ತೊಂದರೆ ಇಲ್ವಂತಮ್ಮ. ನೋಡು, ಓ ನೆಗೆಟಿವ್ ಬ್ಲಡ್ನ ಅರೇಂಜ್ ಮಾಡಕ್ಕೆ ಹೇಳಿದ್ದಾರೆ, ನಾನು ಅರೇಂಜ್ ಮಾಡ್ತೀನಿ. ಮೊದಲು ಕೃಷ್ಣನ್ಗೆ ಈ ವಿಷಯ ಹೇಳಬೇಕು. ಕೃಷ್ಣ, ಇವತ್ತು ನಿನಗೆ ಇಷ್ಟವಾದ ಅಡುಗೆ ಮಾಡಿದ್ದೀನಿ. ಏನಿರ್ಬೋದು ಗೆಸ್ ಮಾಡು. ಓ, ಬರ್ತಾನೆ ಇವತ್ತು ಸಾಹೇಬ್ರಿಗೆ ಮೂಡ್ ಔಟ್ ಆಗಿರೋ ಹಾಗಿದೆ. ಏನಾಯ್ತು? ಮಾವನ ಹತ್ರ ಬೈಸ್ಕೊಂಡ್ಯಾ? ಇಲ್ಲ ಸಂಧ್ಯಾ, ನಾನೇ ಅಪ್ಪನಿಗೆ ಬೈದ್ಬಿಟ್ಟೆ. ನೀನು ಮಾವಂಗ್ ಬೈದ್ಯಾ? ಯಾಕೆ ಕೃಷ್ಣ? ಬೈಯೋ ಉದ್ದೇಶ ನನಗೂ ಇರಲಿಲ್ಲ. ಅಪ್ಪ ಇವತ್ತು ಚೆಕ್ ಬರಿಬೇಕಾದ್ರೆ ಒಂದು ಸಣ್ಣ ತಪ್ಪು ಮಾಡಿದ್ರು. ನಾನು ಯಾವುದೋ ಟೆನ್ಷನ್ನಲ್ಲಿ ಅವ್ರ ಹತ್ರ ಹೊರಟಾಗಿ ನಡ್ಕೊಂಡ್ಬಿಟ್ಟೆ. ಹೋಗ್ಲಿ, ಆಮೇಲೆ ಆದ್ರೂ ಸಾರಿ ಕೇಳ್ದ್ಯಾ? ನನಗೆ ಸಾರಿ ಕೇಳೋ ಅವಕಾಶನೇ ಸಿಗ್ಲಿಲ್ಲ. ನಾನು ಅಪ್ಪನ ಬೈದ ತಕ್ಷಣ ಅವರೇ ನನ್ನ ಹತ್ರ ಸಾರಿ ಕೇಳಿ ಹೊರಟೋದ್ರು. ಅವ್ರು ಯಾವತ್ತೂ ಇಂಥ ತಪ್ಪು ಮಾಡೋರೇ ಅಲ್ಲ. ಇವತ್ತು ಅವ್ರಿಗೆ ಅದೇನು ಪ್ರಾಬ್ಲಮ್ ಇತ್ತೋ ಏನೋ, ನಾನು ವಿಚಾರಿಸ್ದೆ ಬೈದ್ಬಿಟ್ಟೆ. ಅಷ್ಟಕ್ಕೂ ಅವ್ರು ಮಾಡಿದ ತಪ್ಪನ ನಾನೇ ಸರಿಪಡಿಸ್ಬೋದಾಗಿತ್ತು. ಈ ಹಾಳಾದ ಬುದ್ಧಿ ಜನ್ಮ ಕೊಟ್ಟು ತಂದೆಗೆ ಬೈದ್ಬಿಟ್ಟೆ. ಪಾಪ ಅಪ್ಪ ಅದು ಎಷ್ಟು ನೊಂದ್ಕೊಂಡ್ರೋ ಏನೋ. ಅವ್ರಿಗೆ ನೋವು ಕೊಡ್ಬೇಕು ಅಂತಾನೆ ನಾನು ಅವ್ರ ಮಗನಾಗಿ ಹುಟ್ಟಿದ್ದೀನಿ ಅಂತ ಅನ್ಸುತ್ತೆ. ಜನ್ಮಕ್ಕಿಷ್ಟು. ಕೃಷ್ಣ, ಸಮಾಧಾನ ಮಾಡ್ಕೊ. ಕೃಷ್ಣ ಪ್ಲೀಸ್ ಕಾಮ್ ಡೌನ್. ಕೃಷ್ಣ, ಸಮಾಧಾನ ಮಾಡ್ಕೊ. ಹಲೋ, ಯಾರಮ್ಮನ? ಹೇಳಮ್ಮ. ಆಸ್ಪತ್ರೆಗ? ಅಮ್ಮ ಅಮ್ಮ ಏನು ಹೇಳ್ತಾ ಇದ್ಯಮ್ಮ? ಸರಿಮ್ಮ, ನಾನು ಟ್ರೈ ಮಾಡ್ತೀನಿ. ಅಮ್ಮ ಅಮ್ಮ ಅಳಬೇಡಮ್ಮ, ಯಾರಿಗೂ ಏನು ಆಗಲ್ಲ. ದಾರಿದ್ದೀನಮ್ಮ. ನಾನು ಬರ್ತೀನಿ, ಈಗಲೇ ಬರ್ತೀನಿ. ಕೃಷ್ಣ, ಯಾರಿಗೇನಾಯ್ತು? ಮಾತಾಡು ಕೃಷ್ಣ. ಕೃಷ್ಣ, ಏನಾಯ್ತು? ಅಪ್ಪನಿಗೆ ಆಕ್ಸಿಡೆಂಟ್ ಆಯ್ತಂತೆ. ಏನು?
ಮಾವಂಗೆ ಆಕ್ಸಿಡೆಂಟ್ ಆಯ್ತಾ? ಅಪ್ಪನಿಗೆ ತುಂಬಾ ಸೀರಿಯಸ್ ಆಗಿದೆಯಂತೆ. ಬ್ಲಡ್ ಕೊಡ್ಲಿಲ್ಲ ಅಂದ್ರೆ ಪ್ರಾಣಕ್ಕೆ ಅಪಾಯ ಅಂತೆ. ಕೃಷ್ಣ ಕೃಷ್ಣ, ನೀನೇ ಹೀಗೆ ಅಳ್ತಾ ಇದ್ರೆ ಹೇಗೆ? ನೋಡು, ಇಂಥ ಸಮಯದಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು. ಬ್ಲಡ್ ಬೇಕು ಅಂತ ಹೇಳ್ತಾ ಇದ್ರಲ್ವಾ, ಮೊದ್ಲು ಅದಕ್ಕೆ ಟ್ರೈ ಮಾಡು. ಕೃಷ್ಣ ಕೃಷ್ಣ, ಯಾವ ಬ್ಲಡ್ ಗ್ರೂಪ್? ಓ ನೆಗೆಟಿವ್. ಕೃಷ್ಣ, ನನ್ ಬ್ಲಡ್ ಗ್ರೂಪ್ ಓ ನೆಗೆಟಿವ್. ಹೌದಾ? ನಾನೇ ಬ್ಲಡ್ ಕೊಡ್ತೀನಿ. ನಡಿ, ಮೊದಲು ಹೋಗೋಣ. ಸರಿ, ಬಾ ಹೋಗೋಣ. ಕೃಷ್ಣ, ಬೆಟ್ಟದ ಹಾಗೆ ಬಂದಿದ್ದ ಕಷ್ಟ ಮಂಜಿನ ಹಾಗೆ ಕರಗ್ತಾ ಇದೆ ಕಣ. ಸಮಯಕ್ಕೆ ಸರಿಯಾಗಿ ಸಂಧ್ಯಾ ದೇವತೆಯಾಗಿ ಬಂದು ರಕ್ತ ಕೊಡ್ತಾ ಇದ್ದಾಳೆ. ಹೌದಮ್ಮ, ಕೊಲ್ಲೋನಿರೋ ಹಾಗೆ ಕಾಯೋನು ಇರ್ತಾನೆ ಅನ್ನೋದಕ್ಕಿದೆ ಸಾಕ್ಷಿ. ನಾನು ಮಾಡಿದ ತಪ್ಪನ್ನ ಸಂಧ್ಯಾ ಸರಿಪಡಿಸ್ತಾ ಇದ್ದಾಳೆ. ಏನು? ನೀನು ತಪ್ಪು ಮಾಡಿದ್ಯಾ? ಅಮ್ಮ, ಅಪ್ಪನಿಗೆ ಈ ರೀತಿ ಆಗೋದಕ್ಕೆ ನಾನೇ ಕಾರಣನಮ್ಮ. ನೀನ್ ಕಾರಣನ? ಹೌದಮ್ಮ. ಅಪ್ಪ ಇವತ್ತು ಆಫೀಸಲ್ಲಿ ತಪ್ಪು ಮಾಡಿದ್ರು ಅಂತ ಅವ್ರನ್ನ ತುಂಬಾ ಬೈದ್ಬಿಟ್ಟೆ. ಪಾಪ ಅಪ್ಪ ಇವತ್ತು ಅದೇ ಯೋಚನೆಯಲ್ಲಿ ಬರ್ತಾ ಇದ್ರು ಅಂತ ಅನ್ಸುತ್ತೆ. ಆಕ್ಸಿಡೆಂಟ್ ಆಗೋಗಿದೆ. ಇವತ್ತಿನ ದಿನ ಅಪ್ಪ ಇಷ್ಟೊಂದು ನೋವು ಅನುಭವಿಸೋದಕ್ಕೆ, ನೀನಿಷ್ಟೊಂದು ಸಂಕಟ ಪಡೋದಕ್ಕೆ ನಾನೇ ಕಾರಣನಮ್ಮ. ನಾನು ಮನೆಯಿಂದ ದೂರ ಇದ್ರು ನಿಮ್ಮನ್ನು ಕಾಡ್ತಾ ಇರೋ ಕೆಟ್ಟ ಮಗ ಆಗ್ಬಿಟ್ಟಿದ್ದೀನಿ. ಅಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ನೊಂದ್ಕೋಬೇಡ ಕಣ. ಹಣೆ ಬರೋಕ್ಕೆ ಯಾರು ಹೊಣೆ? ಅವ್ರಿಗೆ ಹೀಗಾಗ್ಬೇಕು ಅಂತ ಬರ್ತಿದ್ರೆ ಅದನ್ನ ಯಾರಿಂದನೂ ತಡೆಯೋದಕ್ಕೆ ಸಾಧ್ಯ ಇಲ್ಲಪ್ಪ. ನೀನ್ ಬೈದಿದ್ದು, ಅವ್ರು ತಪ್ಪು ಮಾಡಿದ್ದು, ಇದೆಲ್ಲ ಒಂದು ನೆಪ ಅಷ್ಟೇ. ಈಗ ನೋಡು, ರಕ್ತ ಕೊಟ್ರೆ ಇನ್ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದಾರಲ್ಲ, ಆ ರಕ್ತನ ನಿನ್ನ ಹೆಂಡತಿ ಕೊಡ್ತಾ ಇದ್ದಾಳೆ. ಅದಕ್ಕೆ ಸಮಾಧಾನ ಪಡು. ನೋಡು, ಈಗ ಆಗಿರೋದ್ರ ಬಗ್ಗೆ ಚಿಂತೆ ಬೇಡ. ಮುಂದೆ ಆಗ್ಬೇಕಾಗಿರೋದನ್ನು ನೋಡೋಣ. ಅತ್ತೆ, ನಾನು ನಿಮ್ಮನ್ನೊಂದು ಮಾತು ಕೇಳಲ್ಲ? ನನ್ನ ಗಂಡನ ಪ್ರಾಣ ಉಳಿಸ್ತವಳು ನೀನು. ಕೇಳಮ್ಮ. ಯಾವುದೇ ಕಾರಣಕ್ಕೂ ನಾನು ರಕ್ತ ಕೊಟ್ಟೆ ಅಂತ ಮಾವನ ಹತ್ರ ಹೇಳ್ಬೇಡಿ. ಇದು ನಮ್ಮಿಬ್ಬರಲ್ಲೇ ಇರಲಿ. ಇದೇನಮ್ಮ ಹೀಗೆ ಹೇಳ್ತಾ ಇದೀಯಾ? ಹೌದತ್ತೆ, ಮಾವನ್ಗೆ ನನ್ನ ನೆರಳು ಕಂಡ್ರೇನೆ ಆಗಲ್ಲ. ಅಂಥದ್ರಲ್ಲಿ ನನ್ನ ರಕ್ತ ಅವ್ರ ಮೈಯಲ್ಲಿ ಹರಿತಾ ಇದೆ ಅಂತ ಗೊತ್ತಾದ್ರೆ ಅವ್ರು ಹೇಗೆ ಆಡ್ಬಹುದು? ಬೇಡ ಅತ್ತೆ, ದಯವಿಟ್ಟು ಈ ವಿಷಯನ ಯಾರಿಗೂ ತಿಳಿಸ್ಬೇಡಿ. ಯಾಕಂದ್ರೆ ಅಕಸ್ಮಾತ್ ಬೇರೆ ಯಾರಾದ್ರೂ ಅವ್ರಿಗೆ ಹೇಳ್ಬಿಟ್ರೆ ಇನ್ನೂ ಕಷ್ಟ ಆಗತ್ತೆ. ಅವ್ರ ಮನಸ್ಸು ತಿಳಿಯಾಗಿ ಮತ್ತೆ ನಮ್ಮ ಮೇಲೆ ಪ್ರೀತಿ ಬರೋವರೆಗೂ ಈ ವಿಷಯ ನಿಮ್ಮಲ್ಲೇ ಇರಲಿ ಪ್ಲೀಸ್ ಅತ್ತೆ. ಹೌದಮ್ಮ, ಸಂಧ್ಯಾ ಹೇಳ್ತಾ ಇರೋದು ಸರಿ. ಒಳ್ಳೆ ಕಾಲ ಬರೋವರೆಗೂ ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ಯಾರಾದ್ರೂ ಬರೋಕ್ ಮುಂಚೆ ನಾವಿಲ್ಲಿಂದ ಹೊರಟೋಗ್ತೀವಿ. ಕೃಷ್ಣ, ಸುರೇಶ ರಕ್ತ ತರೋದಕ್ಕೆ ಬ್ಲಡ್ ಬ್ಯಾಂಕಿಗೆ ಹೋಗಿದ್ದಾನೆ. ಇನ್ನೇನು ಬಂದ್ಬಿಡ್ತಾನಪ್ಪ. ಅವನು ಮಾತಾಡ್ಸ್ಕೊಂಡು ಹೋಗ್ರು. ಬೇಡಮ್ಮ, ಅವನು ಬಂದು ನಾವಿಬ್ರಿಲ್ಲಿರೋದು ನೋಡಿದ್ರೆ ನಾವೇ ರಕ್ತ ಕೊಟ್ಟಿದ್ದೀವಿ ಅಂತ ಅವನಿಗೆ ಗೊತ್ತಾಗುತ್ತೆ. ಅದಕ್ಕೆ ಅವ್ನು ಬರೋಕ್ ಮುಂಚೆನೆ ಹೊರಟ್ಬಿಡ್ತೀವಿ. ಮತ್ತೆ ಬಂದು ನೋಡ್ತೀವಿ. ನೀನು ಯೋಚನೆ ಮಾಡ್ಬೇಡ, ಎಲ್ಲ ಒಳ್ಳೇದಾಗುತ್ತೆ. ಧೈರ್ಯವಾಗಿರು.
ನಾನು ಸುಮಾರು ಕಡೆ ಟ್ರೈ ಮಾಡಿದೆ, ಎಲ್ಲೂ ಬ್ಲಡ್ಡೇ ಸಿಗಲಿಲ್ಲಮ್ಮ. ಹಾಂ, ನನ್ನ ತುಂಬ ಸ್ನೇಹಿತರಿಗೆ ಹೇಳಿದ್ದೆ, ಬ್ಲಡ್ ಕೊಡೋಕ್ಕೆ ಯಾರಿಗೂ ಬಂದಿದ್ದೀರಮ್ಮ? ಇಲ್ಲ ಕಣಪ್ಪ, ನಿನ್ನ ಫ್ರೆಂಡ್ಸ್ ಯಾರೂ ಬರಲಿಲ್ಲ ಕಣ. ಆದರೆ ಯಾರೋ ಪುಣ್ಯಾತ್ಕಿತ್ತಿ ಬಂದು ರಕ್ತ ಕೊಟ್ಟು ಹೋದ್ಲು. ಈಗ ಆಪ್ರೇಷನ್ ನಡೀತಾ ಇದೆ. ಹೌದಮ್ಮ? ಯಾರು ರಕ್ತ ಕೊಟ್ಟಿದ್ದು? ನಮ್ಮ ಬಂಧುನೇ ಕಣ. ನಮ್ಮ ಬಂಧುನಾ? ಯಾರಮ್ಮ ಅದು? ಬಂಧು ಅಂದರೆ ಆಪತ್ತಿಗಾದವನೇ ನೆಂಟ ಅಂತಾರಲ್ಲಪ್ಪ, ಅದಕ್ಕೆ ಬಂಧು ಅಂದೆ. ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಕಣ. ಅದು ರಕ್ತ ಕೊಟ್ಟು ಹೋದ್ಲು. ಹೋಗ್ಲಿ ಬಿಡಮ್ಮ, ಯಾರೋ ಒಳ್ಳೆ ಹೆಂಗಸು ಅನ್ಸುತ್ತೆ. ಎಲ್ಲಿದ್ರು ಅವ್ರು ಚೆನ್ನಾಗಿರ್ಲಿ. ಅವ್ರು ಎಲ್ಲೇ ಇದ್ರೂ ಸಂತೋಷವಾಗಿರ್ತಾರಪ್ಪ. ಕಂಗ್ರ್ಯಾಚುಲೇಷನ್ಸ್. ಅವರು ಸಮಯಕ್ಕೆ ಸರಿಯಾಗಿ ಬ್ಲಡ್ ಕೊಟ್ಟಿದ್ದರಿಂದ ಆಪರೇಷನ್ ಕೂಡ ಸಕ್ಸಸ್ ಆಯಿತು. ನಿಮ್ಮ ತಂದೆಯವ್ರ ಪ್ರಾಣ ಕೂಡ ಹೋಗಿತ್ತು. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಡಾಕ್ಟರ್. ಇನ್ನೂ ಪ್ರಜ್ಞೆ ಬಂದಿಲ್ವಾ? ಏನೂ ಇಲ್ಲ. ಆಗಾಗ ಎಚ್ಚರಾಗಿ ಕನ್ವರ್ಸ್ತಾರೆ, ಹಾಗೆ ಕಣ್ಮುಚ್ಚಿ ಮಲಗಿಬಿಡ್ತಾರೆ. ಬೆಳಗಿಂದ ಎಷ್ಟು ಸರಿ ಕರಿಬೇಕ್ರಿ ನಿಮ್ಮನ್ನ? ಡ್ರಿಪ್ಸ್ ಆಗೋಗ್ತಾ ಇದೆ, ಚೇಂಜ್ ಮಾಡಿ ಬನ್ನಿ 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 ಅಂತ 4 ಸರಿ ಕರೆದಿದ್ದೀನಿ. ಇದು 5ನೇ ಸರಿ ಕರಿತಿರೋದು. ಬೆಳಗ್ಗೆ ನೋಡಿದ್ರೆ ನೀವು ಇಂಜೆಕ್ಷನ್ ಕೊಡೋಕ್ಕೆ 7 ಅವರ್ ಲೇಟ್ ಮಾಡಿದ್ದೀರಾ. ಯಾಕ್ರಿ ಈಗೆಲ್ಲ ಮಾಡ್ತೀರಾ? ನೀವೇನು ಬಿಟ್ಟು ಟ್ರೀಟ್ಮೆಂಟ್ ಮಾಡ್ತೀರಾ? ದುಡ್ಡು ಕಟ್ಟಲ್ವಾ? ನೀವೀಗೆಲ್ಲ ಮಾಡಿದ್ರೆ ಸೀನಿಯರ್ ಡಾಕ್ಟರ್ ಹತ್ರ ಕಂಪ್ಲೇಂಟ್ ಮಾಡ್ತೀನಿ ಅಷ್ಟೇ. ಡ್ರಿಪ್ಸ್ ಹಾಕ್ಬೇಕೋ ಬೇಡ್ವೋ? ಏನ್ರಿ ಹಾಗಂತೀರಾ? ಚೇಂಜ್ ಮಾಡ್ರಿ. ಸುರೇಶ್, ನೀ ಹಾಕಮ್ಮ. ಸುರೇಶ್, ನೀ ಸ್ವಲ್ಪ ಬಾ ಬಾ. ಅಲ್ಲ, ಈಗ ಈ ರೀತಿ ಹಾರಾಡ್ತಾ ಇದೆಯಲ್ಲ, ಸೇರ್ಸೋವಾಗಲೇ ಒಳ್ಳೆ ಆಸ್ಪತ್ರೆಗೆ ಸೇರಿಸ್ಬೋದಿತ್ತಪ್ಪ. ಆಗಲ್ಲಮ್ಮವ, ಅದೇನು ಅಂತ ನನಗೆ ಗೊತ್ತು. ಇಲ್ಲ ಆದರೆ ಖರ್ಚು ಕಡಿಮೆ, ಬೇರೆ ಕಡೆ ಆದರೆ ಕಾಸ್ಟ್ಲಿ. ನಾನು ಇರಲಿಲ್ವಾ? ನನ್ನನ್ನು ಕೇಳ್ಬೋದಿತ್ತಲ್ವಾ? ಕಡೆ ಪಕ್ಷ ನನಗೆ ವಿಷಯನಾದರೂ ತಿಳಿಸ್ಬೋದಿತ್ತಲ್ವಾ? ನಿಮಗೆ ತಿಳಿಸ್ಬಾರ್ದು ಅಂತ ಏನಿಲ್ಲ ಮಾವ. ಆದರೂ ತಿಳಿಸ್ಲಿಲ್ಲ. ಯಾಕೆ ಹೇಳು? ನಿನ್ನ ಪಾಲಿಗೆ ನಾನು ಮನುಷ್ಯನೇ ಅಲ್ಲ, ಮನುಷ್ಯತ್ವ ಕಳ್ಕೊಂಡಿರೋ ಮೃಗ ಅಲ್ವಾ? ಮಾವ, ನೀವು ಏನೇನೋ ಮಾತಾಡ್ತಾ ಇದ್ದೀರಾ. ನಾನು ಸರಿಯಾಗೇ ಮಾತಾಡ್ತಾ ಇದ್ದೀನಿ, ನೀನೇ ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೋತಾ ಇಲ್ಲ. ನೋಡಯ್ಯ, ನೇತ್ರನ ವಿಷಯದಲ್ಲಿ ನಾನು ಸ್ವಲ್ಪ ಒಟ್ಟಾಗಿ ನಡ್ಕೊಂಡೆ ನಿಜ. ಹಾಗಂತ ನನಗೆ ಮನುಷ್ಯತ್ವನೇ ಇಲ್ಲ ಅಂತ ತಿಳ್ಕೊಬೇಡ. ನನಗೂ ಪ್ರೀತಿ, ವಿಶ್ವಾಸ, ಸಂಕಟ, ಸಂಬಂಧಗಳು ಅರ್ಥವಾಗುತ್ತೆ. ನಾನು ನಿಮ್ಗಾಗಿ ಹೇಳಿಲ್ಲ ಮಾವ. ನನಗಿದ್ದ ಟೆನ್ಷನಲ್ಲಿ ನಾನು ನಿಮ್ಗೆ ವಿಷಯ ತಿಳಿಸೋಕ್ಕಾಗಿಲ್ಲ ಅಷ್ಟೇ. ಹೋಗ್ಲಿ ಬಿಡು, ನೀನು ತಿಳಿಸ್ಲಿಲ್ಲ ಅಂದ್ರೂ ನನಗೆ ವಿಷಯ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ನಮ್ಮ ಬೀಗರಿಗೆ ಹೀಗಾಯ್ತಲ್ಲ ಅಂತ 3ನೇವ್ರು ಹೇಳಿ ತಿಳ್ಕೊಬೇಕಾಯ್ತು. ಹಲೋ ಡಾಕ್ಟರ್ ಸಿದ್ಧಾರ್ಥ ಅವರೇ. ನಾನು ಚೆನ್ನಾಗಿದ್ದೀನಿ. ಹಾಗೇನಿಲ್ಲ, ಬಿಡುವಿರ್ಲಿಲ್ಲ, ಅದಕ್ಕೆ ಬರೋಕ್ಕಾಗಲಿಲ್ಲ. ಅಂದಹಾಗೆ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಏನಿಲ್ಲ, ನನಗೆ ತುಂಬ ಬೇಕಾದವರೊಬ್ಬರು ರಾಮಮೂರ್ತಿ ಅಂತ ನಿಮ್ಮ ಹಾಸ್ಪಿಟಲಲ್ಲೇ ಅಡ್ಮಿಟ್ ಆಗಿದ್ದಾರೆ. ಹಾಂ, ನಿನ್ನೆ ಅಡ್ಮಿಟ್ ಆದರು. 4th ವಾರ್ಡಲ್ಲಿದ್ದಾರೆ. ನೀವು ಅವ್ರ ಬಗ್ಗೆ ಸ್ವಲ್ಪ ಸ್ಪೆಷಲ್ ಅಟೆನ್ಷನ್ ಕೊಡಬೇಕು. ಓಕೆ, ಥ್ಯಾಂಕ್ ಯು. ನಾನು HOD ಹತ್ರ ಎಲ್ಲ ಮಾತಾಡಿದ್ದೀನಿ. ಒಳ್ಳೆ ಟ್ರೀಟ್ಮೆಂಟೇ ಸಿಗುತ್ತೆ. ಥ್ಯಾಂಕ್ಸ್ ಮಾವ. ಅದೆಲ್ಲ ಇರಲಿ, ಖರ್ಚಿಗೇನಾದರೂ ದುಡ್ಡು ಬೇಕಾಗಿತ್ತಾ? ನಾನು ಅದನ್ನು ಅರೇಂಜ್ ಮಾಡ್ಕೊತೀನಿ. ನೋಡು, ನಿನ್ಗೇನಾದರೂ ದುಡ್ಡು ಬೇಕಾದರೆ ಕೇಳು. ಥ್ಯಾಂಕ್ಸ್ ಮಾವ. ಬೇಡ, ನಾನು ಅರೇಂಜ್ ಮಾಡ್ತೀನಿ. ನೋಡು, ನಮ್ಮ ಮನೆ ಬಾಗಿಲು ನಿನಗೋಸ್ಕರ ಯಾವಾಗಲೂ ತೆಗೆದಿರುತ್ತೆ. ನೀನು ಯಾವಾಗ ಬೇಕಾದರೂ ಬಂದು ಸಹಾಯ ಕೇಳಬೇಕು. ನಾನು ಬರ್ತೀನಿ. ಪ್ಲೀಸ್ ಡ್ಯಾಡಿ, ನನ್ನ ಮಾವನ್ ನೋಡ್ಲೇಬೇಕು. ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ. ರೀ, ಇವಳು ಮಾವನ್ ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ. ಇವಳು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ. ಏನ್ ಶಾಂತ ನೀನು?
ಅವಳೇನೋ ಆಡ್ತಾಳೆ ಅಂದ್ರೆ ನೀನು ಹಾಗೆ ಆಡ್ತಿದ್ದೀಯಲ್ಲ. ನೋಡಮ್ಮ, ನೀನ್ ಅನ್ಕೊಂಡಿರೋ ಹಾಗೆ ನಿಮ್ಮ ಮಾವ ರಾಮಮೂರ್ತಿ ಅವ್ರಿಗೆ ಸೀರಿಯಸ್ ಏನೂ ಇಲ್ಲ. ಈಗ ಅವ್ರು ಹುಷಾರಾಗಿದ್ದಾರೆ. ನಾನು ಆಸ್ಪತ್ರೆಯಲ್ಲಿ ಎಲ್ಲ ವ್ಯವಸ್ಥೆ ಮಾಡಿ ಬಂದಿದ್ದೀನಮ್ಮ. ಇಲ್ಲ ಡ್ಯಾಡಿ, ನಾನ್ ಮಾವನ್ ನೋಡ್ಲೇಬೇಕು. ಯಾಕಮ್ಮನೆ ಹತ್ರ ಒಳ್ಳೆ ಮಗು ತರ ಆಡ್ತೀಯಾ? ಅವ್ರು ಹುಷಾರಾಗೇ ಇದ್ದಾರೆ ಅಂತ ಹೇಳಿದ್ನಲ್ಲ. ನಿನಗೆ ಅಬಾರ್ಷನ್ ಆಗಿ ವಾರಗಟ್ಲೆ ನರಳ್ತಾ ಬಿದ್ದಿದ್ರು ಅವ್ರು ಯಾರಾದ್ರೂ ನೀನು ನೋಡಕ್ ಬಂದ್ರ ಹೇಳು? ಮತ್ ನೀನ್ ಯಾಕೆ ಅವ್ರನ್ನ ನೋಡಕ್ ಹೋಗ್ಬೇಕು? ನೋಡಮ್ಮ, ಒಂದ್ ಮಾತು ಅರ್ಥ ಮಾಡ್ಬೇಕು. ಅವ್ರು ನೀನು ನೋಡಕ್ ಬರ್ಲಿಲ್ವಲ್ಲ ಅಂತ ನೀನು ಹೋಗೋದ್ ಬೇಡ ಅಂತ ನಾನು ಹೇಳ್ತಿಲ್ಲ. ಈಗ ನೀನಿರೋ ಸ್ಥಿತಿಲಿ ಅವ್ರನ್ನ ಹೋಗಿ ನೋಡೋ ಅಂತ ಸೀರಿಯಸ್ ಏನೋ ಅವ್ರಿಗಾಗಿಲ್ಲ. ಅದು ಅಲ್ಲದೆ ನೀನಿರೋ ಪರಿಸ್ಥಿತಿಲಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ವಾತಾವರಣ, ರೋಗಿಗಳು ಇದನ್ನೆಲ್ಲ ನೋಡೋದು ಬೇಡ ಅಂತ. ಮೊದಲು ನೀನು ಸುಧಾರಿಸ್ಕೊ, ಅವರು ಚೇತರಿಸ್ಕೊಳ್ಳಿ, ಅವ್ರ ಮನೆಗೆ ಹೋಗಿ ನೋಡಿದ್ರಾಯ್ತು. ಈಗ ರೆಸ್ಟ್ ತಗೊಮ್ಮ. ಅಮ್ಮ ಪ್ಲೀಸ್. ಹೌದು ನೇತ್ರ, ಮೊದಲು ನೀನು ಹುಷಾರಾಗು, ಆಮೇಲೆ ಮನೆಗೆ ಹೋಗಿ ನೋಡ್ಕೊಂಬರೋಣ.